ನಮ್ಮ ಜೋಸೆಫ್ ಪಾಸ್ಟರ್ ಅವರು ನನಗೆ ಮಾಮ ತುಂಬ ಸತಿ ಹೇಳ್ತಾಯಿದ್ರು ಬನ್ನಿ ಅಂತೇಳಿ. ನಾನು ಅವ್ರ ಹತ್ರ ಭಾಳ ಸತಿ ಬರಬೇಕಂತೇಳಿ ಪ್ರಯತ್ನ ಪಟ್ಟರು, ಬರೋಕ್ಕಾಗಿಲ್ಲ. ಅದರಿಂದ ಇವತ್ತು ಅವ್ರು ಕರೆಯೋದಕ್ಕೆ ಮುಂಚಿತವಾಗಿ ಬಂದಿದ್ದೀನಿ. ದೇವ್ರ ಚಿತ್ತ ಇದ್ದರೆ ಖಂಡಿತವಾಗಿ ತಿಂಗಳಿಗೆ ಒಂದು ಸರಿ ಆದರೂ ಬರೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಿಮ್ಮ ಪ್ರಾರ್ಥನೆಗಳಲ್ಲಿ ನನ್ನನ್ನು, ನನ್ನ ಕುಟುಂಬನ, ಸೇವೆನ ನೆನೆಸ್ಕೊಡ್ರಿ. ದೇವರಿಗೆ ಮಹಿಮೆ. ಹೇಳಿ ಜರುಗ ಅಲ್ಲೆಲೂಯಾ. ಕನ್ನಡದಲ್ಲಿ ಮಾತಾಡೋಕ್ಕೆ ಆಸೆ ಪಡ್ತೀನಿ. ನನ್ನ ಹೆತ್ತವಳು ತಮಿಳು, ನಮ್ಮಪ್ಪ ಕನ್ನಡ, ನಾವು ಮನೇಲಿ ಮಾತಾಡೋದು ಇಂಗ್ಲೀಷು. ಅದಕ್ಕೆ ಯಾವುದು ಸರಿಯಾಗಿ ಮಾತಾಡಬೇಕಂತೇಳಿ ನನಗೆ ಕನ್ಫ್ಯೂಷನ್ ಆಗ್ತಾಯಿದೆ. ಆದರೆ ಕನ್ನಡ ನನಗೆ ಸರಿಯಾಗಿ ಚೆನ್ನಾಗಿ ಬರುತ್ತೆ, ನಿಮಗೆಲ್ಲ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ಹೇಳಿ ಜೋರ್ಗೆ ಅಲ್ಲೆಲೂಯಾ. ಒಂದು ಸಾರಿ ಕಣ್ಗಳನ್ನು ಮುಚ್ಚೋಣ. ಪ್ರೈಸ್ ದಿ ಲಾರ್ಡ್. என்னை வெறுமையாக்கினே, உம்மை மகிமைப்படுத்தினே. என்னை வெறுமையாக்கினே, உம்மை மகிமைப்படுத்தினே. இல்லை இல்லை நான் ஒன்றுமில்லை, உந்தன் கையில் நான் சிறு பிள்ளை. இல்லை இல்லை நான் ஒன்றுமில்லை, உந்தன் கையில் நான் சிறு பிள்ளை. உந்தன் கையில் நான் சிறு பிள்ளை. உந்தன் கையில் நான் சிறு பிள்ளை. என்னை வெறுமையாக்கினே, உம்மை மகிமைப்படுத்தினே. என்னை வெறுமையாக்கினே, உம்மை மகிமைப்படுத்தினே. நான் யார் ஒரு மனுஷிதானே, நான் யார் வேறு தூசிதானே. நான் யார் ஒரு மனுஷிதானே, நான் யார் ஒரு தூசிதானே. நான் யார் ஒரு தூசிதானே, நான் யார் ஒரு தூசிதானே. என்னை வெறுமையாக்கினே, உம்மை மகிமைப்படுத்தினே. என்னை வெறுமையாக்கினே. கண்ಗಳನ್ನು ಮುಚ್ಚಿ உம்மை மகிமைப்படுத்தினே. கைகளெத்தி மகிமை உமக்கே. ಎಲ್ಲರೂ ಕೈಗಳನ್ನು ನಾವು ಮಹಿಮೈ ಉಮಕ್ಕೆ. ಎಲ್ಲರೂ ಸೇರಿ ಒಂದೇ ಮನಸ್ಸಿಂದ ಮತ್ತೊಂದು ಸಾರಿ ಮಹಿಮೈ ಉಮಕ್ಕೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಯೋವೇಲನು ಬರೆದ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯದಲ್ಲಿ 12ನೇ ವಾಕ್ಯನ ಒಂದು ಸಾರಿ ಓದಿಕೊಳ್ಳೋಣ ಬೇಗ. ತಮಿಳಾಗಿರ್ಬೋದು, ಕನ್ನಡ ಆಗಿರ್ಬೋದು, ಬೇಗ. ಯೋವೇಲನ ಪ್ರವಾದನೆ ಗ್ರಂಥ ಹಳೆಯ ಒಡಂಬಡಿಕೆಯಲ್ಲಿ. ಕೆಲವರು ಹೇಳ್ತಾ ಇದ್ದೀರಾ, ಪಾಸ್ಟರ್ ಆ ಥರ ಬೈಬಲ್ ಇದೆಯಾ, ಆ ಥರ ಪುಸ್ತಕ ಇದೆಯಾ ಅಂತ ಕೇಳ್ತಾ ಇದ್ದೀರಾ. ಹಳೆಯ ಒಡಂಬಡಿಕೆಯಲ್ಲಿ ಇದೆ. 2ನೇ ಅಧ್ಯಾಯ 12ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯೆಹೋವನಿಂತೆನ್ನುತ್ತಾನೆ, ಈಗಲಾದರೂ ಸಾಕು. ನೋಡ್ರಿ, ದೇವರ ವಾಕ್ಯ ನಮಗೆ ಈ ರೀತಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಯೋವೇಲನ ಪ್ರವಾದನೆ ಗ್ರಂಥದಲ್ಲಿ ಯೋವೇಲನು ಹೇಳ್ತಾ ಇಲ್ಲ, ಒಬ್ಬ ಮನುಷ್ಯ ಹೇಳ್ತಾ ಇಲ್ಲ, ಆದರೆ ದೇವರು ತನ್ನ ಹೃದಯವನ್ನು ತೆರೆದು ಮನುಷ್ಯನಿಗೆ ಹೇಳ್ತಾ ಇದ್ದಾರೆ. ಹೇಳಿ ಜೋರ್ಗೆ ಹಲ್ಲೆಲೂಯಾ. ಆಮೆನ್. ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನೋಡಿ, ಪ್ರಾರಂಭದಲ್ಲೇ ಈಗಲಾದರೂ, ತಮಿಳಲ್ಲಿ ಒಂದ್ಸರಿ ಹೇಳ್ತೀರ ಅದನ್ನ ಯಾರು? ಆದಲಾಲ್ ಸಾಕು, ಇಪ್ಪೋದು ಸಾಕು ಬ್ರದರ್. ಥ್ಯಾಂಕ್ ಯು ಬ್ರದರ್. ಅಂದರೆ ದೇವರು ಬಂದು ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ, ದೇವರೇ ಈ ಮಾತನ್ನು ಹೇಳ್ತಾ ಇದ್ದಾರೆ. ಹೇಳಿ ಜೋರ್ಗೆ ಹಲ್ಲೆಲೂಯಾ. ಮನುಷ್ಯನ ಮುಖಾಂತರ ದೇವರೇ ಈ ಮಾತನ್ನು ಹೇಳ್ತಿದ್ರೆ. ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ವಾಕ್ಯಗಳನ್ನು ನಾವು ಕೆಳಗಡೆ ಓದ್ಬೋದು. ಅದಕ್ಕಿಂತ ಮುಂಚಿತವಾಗಿ ನಾನು ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಈ ದಿನಗಳು ಲೆಂಟನ್ ಡೇಸ್ ಅಂತ ಹೇಳ್ತಾರೆ. 40 ಡೇಸ್ ಯೇಸು ಕ್ರಿಸ್ತನ ಶ್ರಮ ಮರಣಗಳ ದಿನ. ಹೇಳಿ ಜೋರ್ಗೆ ಹಲ್ಲೆಲೂಯಾ. ನಾವು ಆಶ್ ವೆಡ್ನೆಸ್ಡೇ ನಾವು ಆಗಲೇ ಪ್ರಾರಂಭ ಮಾಡಿ ನಾವು ಗುಡ್ ಫ್ರೈಡೇವರೆಗೂ
ನಾವೇನು ಮಾಡ್ತಾಯಿದ್ದೀವಿ, ಯೇಸು ಕ್ರಿಸ್ತ 40 ದಿನಗಳಲ್ಲಿ ಯೇಸು ಕ್ರಿಸ್ತನ ಶ್ರಮ ಮರಣಗಳ ದಿನ, ಯೇಸು ಕ್ರಿಸ್ತನು ಶಿಲುಬೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ 40 ದಿನ ವಿಶೇಷವಾದಂಥ ಕಾರ್ಯಗಳನ್ನು ಮಾಡಿದ್ದಾರೆ. ಸುಮಾರು 33 ವರ್ಷ ಈ ಭೂಮಿಯಲ್ಲಿ ಜೀವಿಸಿ 30 ವರ್ಷ ತನ್ನ ತಂದೆ ತಾಯಿಗೆ ಅಧೀನರಾಗಿದ್ದರು. ಹೇಳಿದವ್ರಿಗೆ ಹಲ್ಲೆಲೂಯಾ. ಏನಾಗಿದ್ರು? ತಂದೆ ತಾಯಿಗಳ ಮೇಲೆ ಅಧಿಕಾರ ಮಾಡಿಲ್ಲ, ಏನು ಮಾಡಿದ್ರು? ಅಧೀನರಾಗಿದ್ದರು ಅಂತ ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಹೇಳಿದವ್ರಿಗೆ ಹಲ್ಲೆಲೂಯಾ. ಒಬ್ಬ ಸರ್ವಶಕ್ತನಾದ ದೇವರು, ಆಮೇನ್, ಸಮಸ್ತವನ್ನು ಸೃಷ್ಟಿ ಮಾಡಿದಂಥ ಯೇಸು ರಕ್ಷಕನು ಈ ಭೂಮಿಗೆ ಬಂದು ತಂದೆ ತಾಯಿಗೆ ಅಧೀನರಾಗಿದ್ದರು ಎಂಬುದಾಗಿ ವಾಕ್ಯ ಬಂದು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಹೇಳಿದವ್ರಿಗೆ ಹಲ್ಲೆಲೂಯಾ. ಈ ಆಶ್ ವೆಡ್ನೆಸ್ಡೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಈಗಲಾದರೂ ಇಪ್ಪೊಳುದೋ ಅಂತೇಳಿ ದೇವ್ರ ವಾಕ್ಯ ಹೇಳ್ತಾ ಇದೆ. ಆಶ್ ವೆಡ್ನೆಸ್ಡೇಲಿ ನೋಡುವಾಗ, ನಾನು ಎಲೆಕ್ಟ್ರಾನಿಕ್ ಸಿಟಿಲಿ ಇರೋದು, ನಾನು ಹಾಗೆ ಬರುವಾಗ ನಮ್ಮ ಆಫೀಸ್ಗೆ ಕೋರಮಂಗಲದಲ್ಲಿ ಅಲ್ಲಿ ಒಂದು ಲೆಫ್ಟ್ ಸೈಡಲ್ಲಿ ಬಂದು ಒಂದು ಚರ್ಚ್ ಇದೆ. ಆ ಚರ್ಚಲ್ಲಿ ನಮ್ಮ ಮದುವೆ ಆಯಿತು. ಹೇಳಿದವ್ರಿಗೆ ಹಲ್ಲೆಲೂಯಾ. ಅಲ್ಲಿ ಬುಧವಾರ ಬೆಳಗ್ಗೆ ಫುಲ್ ರಶ್ಶು. ಯಾಕೆ ಅಂತ ನೋಡಿದ್ರೆ ಅವಾಗೇ ಗೊತ್ತಾಯ್ತು ನನಗೆ ಅದು ಆಶ್ ವೆಡ್ನೆಸ್ಡೇ ಅಂತೇಳಿ. ಎಲ್ಲರೂ ನೆತ್ತಿ ಮೇಲೆ ಆ ಚರ್ಚಿಂದ ಆಚೆ ಬರೋರಿಗೆ ಏನು ಇಟ್ಕೊಂಡಿದ್ರು ಅಂದರೆ ಕ್ರಾಸ್ ಥರ ಬೂದಿನಲ್ಲಿ ಅವ್ರಿಗೆ ಮಾರ್ಕ್ ಹಾಕಿದ್ರು. ಹೇಳಿದವ್ರಿಗೆ ಹಲ್ಲೆಲೂಯಾ. ಅದೇನಂತೇಳಿ ನಾನು ನೋಡುವಾಗ ಓಕೆ ಆಶ್ ವೆಡ್ನೆಸ್ಡೇ. ಯಾಕಂದರೆ ಹೋದ ವರ್ಷ ಕುರುತೋಲೆ ನಾಯರ್ ಪಾಮ್ ಸಂಡೇನ ಅವರು ಸೆಲೆಬ್ರೇಟ್ ಮಾಡಿ, ಆ ಸೆಲೆಬ್ರೇಟ್ ಮಾಡಿದಂಥ ಆ ಒಂದು ಗರಿಯನ್ನು ಮನೆಯಲ್ಲಿ 1 ವರ್ಷದವರೆಗೂ ಇಟ್ಕೊಂಡು, ಆಶ್ ವೆಡ್ನೆಸ್ಡೇ ಬೂದಿ ಬುಧವಾರದ ಹಿಂದಿನ ದಿನ ಮಂಗಳವಾರ ರಾತ್ರಿ ಅದನ್ನು ಚರ್ಚಿಗೆ ತೊಗೊಂಬಂದು ಅದನ್ನು ಸುಟ್ಟು ಅದರ ಮೇಲೆ ಇಟ್ಕೊಳ್ತಾ ಇದ್ದಾರೆ. ಏನಂದರೆ ನಾನು ಬೂದಿ, ನಾನು ಬರೀ ಮಣ್ಣು ಅಂತ ಅದಕ್ಕೆ ಸೂಚಿಸ್ತಾ ಇದ್ದಾರೆ. ಹೇಳಿದವ್ರಿಗೆ ಹಲ್ಲೆಲೂಯಾ. ಬುಧವಾರ ಮಾತ್ರನೇ, ಆ ಬುಧವಾರ ಮಾತ್ರನೇ ಅವಾಗ ಅಷ್ಟು ರಶ್ಶು. ಆದರೆ ಇವತ್ತು ಭಾನುವಾರ ನೀವು ಅಲ್ಲಿ ಹೋಗಿ ನೋಡಿ, ಸೆಕ್ಯೂರಿಟಿ ಬಿಟ್ಟು ಬೇರೆ ಯಾರೂ ಇರೋದಿಲ್ಲ ಅಲ್ಲಿ. ಜನಕ್ಕೆ ಅರ್ಥ ಆಗ್ತಾ ಇದೆ. ಹೇಳಿದವ್ರಿಗೆ ಹಲ್ಲೆಲೂಯಾ. ಬರೋದು 2 ನಿಮಿಷ ತಲೆ ಬಗ್ಸ್ಕೊಳೋದು, ಹೋಗೋದು. ಸಾಂಪ್ರದಾಯಿಕವಾಗಿ ನಾವು ಕ್ರೈಸ್ತರಾಗಿ ಇರೋದಕ್ಕೇ ದೇವರು ಇಷ್ಟಪಡೋದಿಲ್ಲ. ಸಾಂಪ್ರದಾಯಿಕವಾಗಿ ನಾವು ಇರ್ತೀವಿ, ಕೆಲವು ಸರಿ ಆವೇಶದಲ್ಲಿ ಇರ್ತೀವಿ. ಹೇಳಿದವ್ರಿಗೆ ಹಲ್ಲೆಲೂಯಾ. ಆದರೆ ಆವೇಶ ಅಲ್ಲ, ಸಾಂಪ್ರದಾಯಿಕ ಅಲ್ಲ, ಭಕ್ತಿ ವೈರಾಗ್ಯ ನಮ್ಮಲ್ಲಿ ಬರಬೇಕು. ಆಮೇನ್. ಆ ವೈರಾಗ್ಯನೇ ಇವತ್ತು ಪಾಸ್ಟರ್ ಜೋಸಫ್ ಅವರನ್ನೊಬ್ಬ ಸೇವಕರನ್ನಾಗಿ ಮಾಡಿದೆ. ಕರಗಳ ತಟ್ಟನ ಜೋರಾಗಿ ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಆ ವೈರಾಗ್ಯ ನಿನ್ನನ್ನು ದೇವರಿಗೋಸ್ಕರ ಜೀವಿಸೋದಕ್ಕೆ ಸಿದ್ಧಪಡಿಸುತ್ತೆ. ಹೇಳಿದವ್ರಿಗೆ ಹಲ್ಲೆಲೂಯಾ. ಸರಿ, ಆ ವೈರಾಗ್ಯ ಎಲ್ಲಿಂದ ಬರುತ್ತೆ? ದೇವ್ರ ವಾಕ್ಯ ಹೇಳ್ತಿದೆ, ಈಗಲಾದರೂ ಇಪ್ಪೊಳುದು. ಯಾಕೆ ಹೇಳ್ತಿದ್ದಾರೆ ದೇವ್ರ ವಾಕ್ಯ? ಕೀರ್ತನೆಗಳು 34ನೇ ಅಧ್ಯಾಯವನ್ನು ತೆಗೀರಿ. ಬೇಗ ನಾನು ಮುಗಿಸ್ತೇನೆ, ಸಮಯ ಭಾಳ ಕಡಿಮೆ ಇದೆ. 34ನೇ ಕೀರ್ತನೆಯಲ್ಲಿ 11ನೇ ವಾಕ್ಯನ ಓದೋಣ. ಯಾರಾದರೂ? ಮಕ್ಕಳಿರ ಬನ್ನಿರಿ, ನನ್ನ ಮಾತನ್ನು ಕೇಳಿರಿ. ಪ್ರೈಸ್ ದ ಲಾರ್ಡ್. ತಮಿಳಲ್ಲಿ ಓದಿ ಒಂದ್ಸಾರಿ. ಪಿಳ್ಳೆಗಳೇ, ಪ್ರೈಸ್ ದ ಲಾರ್ಡ್. ಹೇಳಿದವ್ರಿಗೆ ಹಲ್ಲೆಲೂಯಾ. ಯಾಕಂದರೆ ಇವತ್ತು ಈ ಮಾತನ್ನು ಬಂದು ದೇವ ಭಕ್ತನು ದೇವ ಜನರಿಗೆ ಹೇಳ್ತಾರೆ. ಯಾರಿಗೆ ಹೇಳ್ತಾ ಇದ್ದಾರೆ? ಅನ್ಯ ಜನರಿಗಲ್ಲ. ಯಾರಿಗೆ ಹೇಳ್ತಾ ಇದ್ದಾರೆ? ದೇವ ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ಇವತ್ತು ಭಯ ಇಲ್ಲ, ಅದಕ್ಕೆ ಬನ್ನಿ ನಿಮಗೆ ಡ್ಯಾನ್ಸ್ ಆಡೋದು ಹೇಳ್ಕೊಡ್ತೀನಿ, ಹಾಡಾಡೋದು ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಇಲ್ಲ. ಏನು ಹೇಳ್ತಾ ಇದ್ದಾರೆ? ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರಿಗೆ ಭಯಪಡ್ತಕ್ಕಂಥ ಭಯ ಇವತ್ತಿಲ್ಲ ಕ್ರೈಸ್ತರಲ್ಲಿ. ಅನ್ಯ ಜನರಿಗೆ ಈ ವಾಕ್ಯ ಹೇಳ್ತಾ ಇಲ್ಲ. ಇವತ್ತು ಯಾರಲ್ಲಿ ಭಕ್ತಿ ಭಯ ಕಡಿಮೆ ಆಗಿದೆ ಅಂದರೆ ದೇವ ಜನರಲ್ಲಿ ಭಕ್ತಿ ಭಯ ಕಡಿಮೆ ಇದೆ. ಅದಕ್ಕೆ ಭಕ್ತನ ಹೇಳ್ತಿದ್ದಾನೆ, ಮಕ್ಕಳೇ ಬನ್ನಿರಿ, ನಾನು ನಿಮಗೆ ಭಯವನ್ನು ಹೇಳ್ಕೊಡ್ತೀನಿ. ದೇವರ ವಾಕ್ಯ ನೀತಿ ಮೊಳಿಗಳಲ್ಲಿ ಜ್ಞಾನೋಕ್ತಿಗಳ ರೀತಿ ಹೇಳ್ತಾ ಇದೆ, ಕರ್ತರ್ಕ ಭಯಪಡದಲೇ ಜ್ಞಾನತ್ತಿನ ಆರಂಭಂ. ಜ್ಞಾನ ಅಂದರೆ ಏನು? ಜ್ಞಾನ ಫಸ್ಟ್ ರ್ಯಾಂಕ್ ತೊಗೊಳೋದು. ನಮ್ಮ ಮಾಮ ಹೇಳಿದ್ರೆ ಅವಾಗಲೇ ಫಸ್ಟ್ ರ್ಯಾಂಕ್ ತೊಗೊಳೋದು ಅದು ಜ್ಞಾನ ಅಲ್ಲ. ಬಿಸ್ನೆಸ್ಸಲ್ಲಿ ನೀನು ಡೆವಲಪ್ಮೆಂಟ್ ಆಗೋದು ಅದು ಜ್ಞಾನ ಅಲ್ಲ, ಅದು ಲೋಕ ಜನರಿಗೆ ಜ್ಞಾನ. ಅದು ದೇವರಿಗೆ ಭಯಪಡೋದ್ರೆ ಮೊದಲನೇ ಜ್ಞಾನ. ಕರಗಳ ದಟ್ಟನ ಜೋರಾಗಿ ಹಲ್ಲೆಲೂಯಾ. ನೀನು ದೇವರಿಗೆ ಭಯ ಪಡ್ತೀಯ, ನಿನಗೆ ಜ್ಞಾನ ಇದೆ. ದೇವರಿಗೆ ಭಯಪಡ್ತಕ್ಕಂಥ ಮನುಷ್ಯ ಸಭೆಗೆ ಸರಿಯಾಗಿ ಬರ್ತಾರೆ. ಹೇಳಿದವ್ರಿಗೆ ಹಲ್ಲೆಲೂಯಾ. ಸೇವೆಯಲ್ಲಿ ಕೈ ಜೋಡಿಸುವಂಥವರಾಗಿದ್ದಾರೆ, ಆರಾಧನೆ ಮಾಡುವಂಥವರಾಗಿದ್ದಾರೆ, ದೇವರ ವಾಕ್ಯವನ್ನು ಓದುವಂಥವರಾಗಿದ್ದಾರೆ, ವಾಕ್ಯದ ಪ್ರಕಾರ ನಡೆಯುವಂಥವರಾಗಿದ್ದಾರೆ, ತನ್ನ ಮಕ್ಕಳನ್ನು ನಡೆಸುವಂಥವರಾಗಿದ್ದಾರೆ, ಕುಟುಂಬ ನಡೆಸುವಂಥವರಾಗಿದ್ದಾರೆ, ಮುಖ್ಯವಾಗಿ ಸಾಕ್ಷಿಯಾಗಿ ಜೀವಿಸುವಂಥವರಾಗಿದ್ದಾರೆ. ಹೇಳಿದವ್ರಿಗೆ ಹಲ್ಲೆಲೂಯಾ. ಅದೇ ದೇವರ ಭಯ. ನೋಡ್ರಿ, ಒಂದು ದೇವರ ಭಯ ನಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅಂತೇಳಿ ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ. ದೇವರ ಭಯ ನಿನ್ನನ್ನು ಪರಿಶುದ್ಧನನ್ನಾಗಿ ಮಾಡುತ್ತೆ.
ದೇವರ ಭಯ ನಿನ್ನನ್ನು ನೀತಿವಂತನಾಗಿ ಮಾಡುತ್ತೆ. ಆಮೇನ್. ಬೂದಿ ಬುಧವಾರ ಸೆಲೆಬ್ರೇಟ್ ಮಾಡೋದ್ರಿಂದ ಆಗಲಿ, ಬೇರೆ ಆಚಾರಗಳನ್ನು ಮಾಡೋದ್ರಿಂದ ಆಗಲಿ, ಗುಡ್ ಫ್ರೈಡೇ ಆಗಲಿ, ಈಸ್ಟರ್ ಆಗಲಿ, ಕ್ರಿಸ್ಮಸ್ ಆಗಲಿ, ನ್ಯೂ ಇಯರ್ ಆಗಲಿ ಕೊಂಡೋದ್ರಿಂದ ಅಲ್ಲ. ದೇವರ ಭಯ ನಮ್ಮಲ್ಲಿದ್ದರೆ ನಾವು ಅನುದಿನವೂ ಆತನಿಗೋಸ್ಕರ ನಾವು ಜೀವಿಸುವಂತರಾಗಿರ್ತೀವಿ. ಹೇಳಿ ಜರ್ಗ ಹಲ್ಲೆಲೂಯಾ. ಅದಕ್ಕೆ ದೇವರು ಈ ಒಂದು ಭಕ್ತಿ, ಈ ಒಂದು ಭಯ ಬೇಕಾಗಿಲ್ಲ ವಾರಕ್ಕೊಂದು ಸಾರಿನೋ ಅಥವಾ ವರ್ಷಕ್ಕೊಂದು ಸಾರಿನೋ ಅಲ್ಲ, ಆದರೆ ಪ್ರತಿದಿನ ನಾವು ದೇವರಲ್ಲಿ ಭಯಪಡತಕ್ಕಂಥ ಭಯ ಅದು ದೇವರಿಗೆ ಬೇಕು ಅಂತೇಳಿ ಅವ್ರು ಹೇಳ್ತಾರೆ. ಅದಕ್ಕೋಸ್ಕರ ಈಗಲಾದರೂ ಈಗ ತೆಗೀರಿ. ಜೋವೇಲ್, ಇವಾಗ ಅವಾಗಲೇ ಓದಲ್ಲ, ಯೋವೇಲು 2ನೇ ಅಧ್ಯಾಯ 12ನೇ ವಾಕ್ಯನ ಓದ್ರಿ ಬೇಗ. ಹಾಂ, ಪ್ರೈಸ್ ದಿ ಲಾರ್ಡ್. ಹೇಳಿ ಜೋರಾಗಿ ಹಲ್ಲೆಲೂಯಾ. ಬಿಳಿ ಬಟ್ಟೆನ ಹಾಕೊಳ್ಳೋದ್ರಿಂದ ಆಗಲಿ ಅಥವಾ ನೀನು ಬೂದಿನ ನೆತ್ತಿ ಮೇಲೆ ಹಾಕೊಳ್ಳೋದ್ರಿಂದ ಆಗಲಿ ಅದರಿಂದ ದೇವರ ಮೆಚ್ಚುಗೆ ಆಗೋದಿಲ್ಲ. ಆದರೆ ನಿನ್ನ ಹೃದಯದಲ್ಲಿ ನಿಜವಾದ ದೇವರ ಭಯ ಬೇಕು ಎಂಬುದಾಗಿ ದೇವರು ಕೇಳ್ತಿದ್ದಾರೆ. ಹೇಳಿ ಜೋರಾಗಿ ಹಲ್ಲೆಲೂಯಾ. ಇವತ್ತು ಅನೇಕರ ಭಕ್ತಿ ನಡೆದಕ್ಕಿಂತ ಜನರನ್ನ ನೋಡಿ ಹೇಳ್ತಿದ್ರೆ, ಇವಾಗಾದರೂ ದೇವರು ಅತಿ ಶೀಘ್ರದಲ್ಲಿ ಬರುವಂತವನಾಗಿದ್ದಾನೆ. ಆಮೇನ್. ಇವಾಗಲಾದರೂ 2025ನೇ ವರ್ಷ ಪ್ರಾರಂಭ ಆಗೋಯ್ತು. ಇವಾಗಾದರೂ ನಿನಗೋಸ್ಕರ ನಾನು ಶಿಲ್ವೆ ಮೇಲೆ ನೀನನ್ನು ಎಷ್ಟು ಪ್ರೀತಿ ಮಾಡಿದೀನೋ ಅಂತ ಒಂದ್ಸರಿ ಶಿಲ್ವೆನ ನೋಡು. ಹೇಳಿ ಜೋರಾಗಿ ಹಲ್ಲೆಲೂಯಾ. ದೇವ್ರು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂತೇಳಿ ನಾನು ಶಿಲ್ಬೆನ ನೋಡಿ ನಾನು ಕಲ್ತ್ಕೊಂಡೆ. ಆಮೇನ್. ನಾನು ಸಾಯ್ಬೇಕಾದಂಥ ಸ್ಥಳದಲ್ಲಿ ಯೇಸು ಕ್ರಿಸ್ತ ಸತ್ತಿದ್ದಾರೆ, ರಕ್ತ ಸುರಿಸಿ. ಹೇಳಿ ಜೋರಾಗಿ ಹಲ್ಲೆಲೂಯಾ. ಅದನ್ನು ನೋಡಿ, ಅದನ್ನು ತೋರಿಸಿ ಯೇಸು ಹೇಳ್ತಿದ್ದಾರೆ, ಇವಾಗಲಾದರೂ. ಹೇಳಿ ಜೋರಾಗಿ ಹಲ್ಲೆಲೂಯಾ. ಎಲ್ಲಿದೆ ನನಗೆ ಭಯಪಡ್ತಕ್ಕಂಥ ಭಯ ಎಲ್ಲಿದೆ? ಅದಕ್ಕೆ ತನ್ನ ಹೃದಯವನ್ನು ತನ್ನ ಭಕ್ತರ ಮುಖಾಂತರ ತೋರಿಸ್ತಾ ಇದ್ದಾರೆ. ಇವಾಗಲಾದರೂ ನಾವು ಅವಾಗಲೇ ಓದಿದ್ವಿ ಕೀರ್ತನೆಗಳು 68ನೇ ಕೀರ್ತನೆಯಲ್ಲಿ ಒಂದು ವಾಕ್ಯ ನನಗೆ ಇಷ್ಟ ಆಗಿದೆ. ಸ್ತ್ರೀ ಸಮೂಹವು, ಕರ್ತನ ಶುಭವಾರ್ತನೆ ಸಾರ್ತಕ್ಕಂಥ ಸ್ತ್ರೀ ಸಮೂಹವು ಎಷ್ಟೋ ದೊಡ್ಡದಾಗಿದೆ. ಇವತ್ತು ಜನರ ಗುಂಪು ಬಂದು ದೇವರಿಗೆ ಭಯಪಡ್ತಕ್ಕಂಥ ಭಯದಲ್ಲಿಲ್ಲ, ಬೇರೆ ರೀತಿ ದೊಡ್ಡ ದೊಡ್ಡ ಗುಂಪುಗಳು, ಜಗಳ ಆಡೋದಕ್ಕೆ ದೊಡ್ಡ ಗುಂಪುಗಳು. ಹೇಳಿ ಜೋರಾಗಿ ಹಲ್ಲೆಲೂಯಾ. ಪಾಪದಲ್ಲಿ ದೊಡ್ಡ ಗುಂಪುಗಳು. ಕೋರಮಂಗಲದಲ್ಲಿ ನೀವು ಹೋಗಿ ನೋಡಬೇಕಲ್ಲಿ, ಪಾಪ ಅವ್ರಿಗಿಂತ ನಾವು ಶ್ರೇಷ್ಠರಲ್ಲ. ಹೇಳಿ ಜೋರಾಗಿ ಹಲ್ಲೆಲೂಯಾ. ನಮಗಿಂತ ನೀತಿವಂತ ಅವರಲ್ಲಿ ಇದ್ದಾರೆ, ಆದರೆ ಅವರಿಗೆ ಸತ್ಯ ಗೊತ್ತಿಲ್ಲ. ಕರಗಳ ತಟ್ಟನ ಜೋರಾಗಿ ಹಲ್ಲೆಲೂಯಾ. ಆದರೆ ದೇವರನ್ನು ಅರ್ಥಕೊಂಡಿರ್ತಕ್ಕಂಥವ್ರು ಇವತ್ತು ಸಭೆಗೆ ಬರ್ದಿರ ಇದ್ದಾರೆ, ಇವತ್ತು ಆರಾಧನೆ ಮಾಡದಿರ ಇದ್ದಾರೆ, ಇವತ್ತು ಕಾಲ ಮೇಲೆ ಕಾಲ ಹಾಕೊಂಡು ನಿದ್ದೆ ಮಾಡುವಂಥರಾಗಿದ್ದಾರೆ. ಅದು ಮಾಡಿದ್ರೂ ಪರವಾಗಿಲ್ಲ, ಸೇವೆಗೆ ತಡೆ ಮಾಡೋರು ಇದ್ದಾರೆ. ಹೇಳಿ ಜೋರಾಗಿ ಹಲ್ಲೆಲೂಯಾ. ಜನಕ್ಕೆ ಅರ್ಥ ಆಗ್ತಾ ಇದೆ. ಆಮೇನ್. ನಿನ್ನಿಂದ ಈ ಲೋಕ ರಕ್ಷಣೆ ಹೊಂದೋದಿಲ್ಲ. ನೋಡ್ರಿ, ಇದೆ ಮಾತುಗಳು. ಯಾಕೆ? ಭಯ ಇಲ್ಲ. ಈ ಜನಕ್ಕೆ ಅರ್ಥ ಆಗ್ತಾ ಇದೆ. ಅದಕ್ಕೆ ಚಿಕ್ಕ ವಯಸ್ಸಲ್ಲಿ ನಮಗೆ ಹಾಡುಗಳು ಮುಖ್ಯಕ್ಕಿಂತ, ಡ್ಯಾನ್ಸ್ಗಳು ಮುಖ್ಯಕ್ಕಿಂತ ಮಕ್ಕಳಲ್ಲಿ ಭಯ ಬರಬೇಕು ದೇವರಲ್ಲಿ. ಜನಕ್ಕೆ ಅರ್ಥ ಆಗ್ತದೆ. ಹೇಳಿ ಜೋರಾಗಿ ಹಲ್ಲೆಲೂಯಾ. ಅದಕ್ಕೆ ದೇವರು ನಮ್ಮ ನೋಡಿ, ಇವಾಗಾದರೂ ನಾನು ಬೇಗ ಬರ್ತಾ ಇದ್ದೀನಿ, ನ್ಯಾಯ ವಿಚಾರಣೆ ಬರ್ತಾ ಇದೆ, ಯುಗದ ಸಮಾಪ್ತಿ ಆಗ್ತಾ ಇದೆ, ಯುದ್ಧಗಳು ನಡೀತಾ ಇದೆ, ವ್ಯಾಧಿಗಳು ಉಂಟಾಗ್ತಾ ಇದೆ, ಜನರು ಸಾಯ್ತಾ ಇದ್ದಾರೆ, ಲೋಕದಲ್ಲಿ ಬರ ಹೆಚ್ಚಾಗ್ತಾ ಇದೆ. ದೇವರು ಹೇಳ್ತಾ ಇದ್ದಾರೆ, ಇವಾಗಲಾದರೂ. ಯಾಕೆ ಗೊತ್ತಾ? ಟೈಮ್ ಇಲ್ಲ ಇನ್ನ. ಕೈಗಳೆತ್ತಿ ಸ್ತೋತ್ರ ಮಾಡಿ. ಹೇಳಿ ಜೋರಾಗಿ ಹಲ್ಲೆಲೂಯಾ. ಇವಾಗಲಾದರೂ. ಆಮೇಲೆ ದೇವ್ರು ಹೇಳ್ತಾರೆ ನೋಡ್ರಿ, ಇವಾಗಲಾದರೂ ನೀವೇನು ಮಾಡ್ಬೇಕಂತೆ? ಉಪವಾಸ ಮಾಡಿರಿ. ಯಾರು ಹೇಳ್ತಾ ಇದ್ದಾರೆ? ನಾನು ಹೇಳ್ತಾ ಇಲ್ಲ, ಸತೀಶ್ ಪಾಸ್ಟರ್ ಹೇಳ್ತಾ ಇಲ್ಲ, ಸಭೆಯಿಂದ ಸೇವಕರು ಹೇಳ್ತಾ ಇಲ್ಲ, ದೇವರೇ ಹೇಳ್ತಾ ಇದ್ದಾರೆ. ಏನು ಮಾಡ್ರಿ? ಉಪವಾಸ ಮಾಡ್ರಿ. ನಿನಗೆ ದೇವರ ಭಯ ಇದ್ರೆ ನೀನು ಉಪವಾಸ ಮಾಡ್ತೀವಿ. ಯಾರು ಫೋರ್ಸ್ ನಿನಗೆ ಬೇಕಾಗಿಲ್ಲ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಚೆನ್ನಾಗಿ ಅರ್ಥ ಮಾಡ್ಕೊಡ್ರಿ. ನಾನು ಹೇಳಿದೆ, ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇಲ್ಲ? ಯೋವೇಲ್ ಪ್ರವಾದಿ ದೇವರ ಮಾತನ್ನು ಹೇಳ್ತಾ ಇದ್ದಾರೆ. ದೇವರೇ ಹೇಳ್ತಾ ಇದ್ದಾರೆ, ಯೆಹೋವನು ಈಗ ಅನ್ನುತ್ತಾನೆ, ಕರ್ತ ಸೊಲ್ಲಿಗ್ರಾರ್ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಉಪವಾಸ ಮಾಡ್ರಿ ಅಂತ ಯಾರು ಹೇಳ್ತಾ ಇದ್ದಾರೆ? ದೇವರು ಹೇಳ್ತಾ ಇದ್ದಾರೆ. ಜನಕ್ಕೆ ಅರ್ಥ ಆಗುತ್ತೆ. ಇವತ್ತು ಅನೇಕ ಕ್ರೈಸ್ತರು ಬೇರೆ ವಿಷಯಕ್ಕೋಸ್ಕರ ಬ್ಯುಸಿ ಆಗೋ ಟೈಮಲ್ಲಿ ಊಟ ಬಿಟ್ಟು ಬಿಡ್ತಾರೆ. ಆದರೆ ಸಭೆಯಲ್ಲಿ ಉಪವಾಸ ಅಂತ ಹೇಳಿದ್ರೆ ಉಪವಾಸ ಮಾತ್ರ ಮಾಡೋದಿಲ್ಲ. ತಲೆ ಸುತ್ತುತ್ತೆ, ಮೈ ನಡುಗುತ್ತೆ. ಹೇಳಿ ಜೋರಾಗಿ ಹಲ್ಲೆಲೂಯಾ. ಒಬ್ರು ಹೇಳಿದ್ರು, ಪಾಸ್ಟರ್ ನಾನು ಉಪವಾಸ ಮಾಡ್ತಿದ್ದೀನಿ ಪಾಸ್ಟರ್. ನಾನು ಹೇಳಿದೆ, ಸರಿ ಮಾ ಸಿಸ್ಟರ್, ತುಂಬ ಸಂತೋಷ, ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ಹೊಟ್ಟೆ ಹಸ್ದಂಗೆ ಆಗಿದ್ರೆ ನನಗೆ 2 ಬಾಳೆಹಣ್ಣು ತಿಂತೀನಿ ಪಾಸ್ಟರ್. ಏನಂದರೆ? ನಾನು ಹೇಳಿದೆ, ಸಿಸ್ಟರ್ 2 ಬಾಳೆಯಲ್ಲಿ ನಾನು ಲಂಚೇ ಮುಗಿಸ್ಬಿಡ್ತೀನಿ,
2 ಬಾಳೆ ನಾನು ತಿನ್ಬಿಡೋಣ, ಲಂಚ್ ಬೇಕಾಗಿಲ್ಲ ಸಿಸ್ಟರ್ ಅಂತ ಹೇಳಿ ಜೋರ್ಗೆ ಅಲ್ಲೆಲೂಯಾ. ಆದರೆ ಮೋಶೆ ಹಣ್ಣು ಮುದುಕ 80 ವರ್ಷ ಮೇಲೆ ಆಗಿದೆ. ಅವನು ಸಿನಾಯಿ ಬೆಟ್ಟವನ್ನು ಹತ್ತಿ 40 ದಿವಸ ಹಗಲು ರಾತ್ರಿ ನೀರು ಅನ್ನ ಇಲ್ದ್ರೆ ಇದ್ದ. ಹೇಳಿಜೋರ್ಗೆ ಅಲ್ಲೆಲೂಯಾ. ಅದೇ ದೇವರ ಭಯ. ಪ್ರೈಸ್ ದಿ ಲಾರ್ಡ್. ಹೇಳಿಜೋರ್ಗೆ ಅಲ್ಲೆಲೂಯಾ. ನಿನಗೆ ದೇವರ ಭಯ ಇದ್ದರೆ ನೀನು ಉಪವಾಸ ಮಾಡ್ತೀಯ. ಅದಕ್ಕೆ ದೇವರು ಹೇಳ್ತಾರೆ, ಇವಾಗಲಾದರೂ ನೀನು ಉಪವಾಸ ಮಾಡು. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ನೀನು ಆಶೀರ್ವಾದಕ್ಕೋಸ್ಕರ ಅಲ್ಲ, ನೀನು ದೇವರಲ್ಲಿ ಅನ್ಯೋನ್ಯತೆ ಉಂಟಾಗೋದಕ್ಕೋಸ್ಕರ ನಿನಗೆ ದೇವರ ಭಯ ಬೇಕು. ಇವತ್ತು ಮನುಷ್ಯರಿಗೂ ಭಯ ಪಡೋದಿಲ್ಲ, ತಂದೆ ತಾಯಿಗೂ ಭಯ ಪಡೋದಿಲ್ಲ, ಸಭೆಗೂ ಭಯ ಪಡೋದಿಲ್ಲ, ದೇವರ ವಾಕ್ಯಕ್ಕೂ ಭಯ ಪಡೋದಿಲ್ಲ. ದೇವರ ಭಯ ಮೊದಲೇ ಇಲ್ಲ. ಯಾಕೆ? ಚಿಕ್ಕ ವಯಸ್ಸಿಂದ ಕಲಿಸಿಲ್ಲ. ಹೇಳಿಜೋರ್ಗೆ ಅಲ್ಲೆಲೂಯಾ. ಇವಾಗಲ್ಲಾದರೂ ಉಪವಾಸ ಮಾಡು ಅಂತೇಳಿ ದೇವರು ಹೇಳ್ತಾ ಇದ್ದಾರೆ. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, 40 ದಿವಸ ನಾವು ಕ್ರಿಸ್ತನ ಶ್ರಮಮರಣಗಳನ್ನು ಧ್ಯಾನಿಸ್ತಾ ಇದ್ದೀವಿ. ಯಾಕೆ? ನನಗೋಸ್ಕರ ಯೇಸು ಬರಬೇಕಾಗಿತ್ತು. ಆ ದೇವರ ಭಯ ನಿನ್ನಲ್ಲಿದ್ದರೆ ನಾವು ಖಂಡಿತವಾಗಿ ಉಪವಾಸ ಮಾಡುವಂಥರಾಗಿದ್ದೀವಿ. ದೇವ್ರು ಹೇಳ್ತಾರೆ ಉಪವಾಸ ಮಾಡಿರಿ. ಆಮೇಲೆ ಅದು ಮಾತ್ರ ಅಲ್ಲ, ವಾಕ್ಯ ಹೇಳ್ತಾರೆ ನೋಡ್ರಿ, ಅಳಿರಿ. ಕೆಲವ್ರು ಏನಕ್ಕೋಸ್ಕರ ಅಳ್ತಾರಂತ ಕೂಡ ಗೊತ್ತಿಲ್ಲ. ಹೇಳಿಜೋರ್ಗೆ ಅಲ್ಲೆಲೂಯಾ. ಸುಮ್ಮನೆ ಅಳು. ಏನಾದರೂ ಒಂದು ಮಾತು ಕೇಳಿದ್ರೆ ಅದಕ್ಕೊಂದು ಅಳು, ಅರ್ಥ ಇಲ್ಲ. ದೇವ್ರು ಹೇಳ್ತಿದ್ರೆ, ಇದುವರೆಗೂ ನೀನು ಹತ್ತಿರೋ ಕಣ್ಣೀರಿಗೆ ಬೆಲೆ ಇಲ್ಲ, ನೀನು ಉಪವಾಸ ಮಾಡಿ ಅಳು. ಹೇಳಿಜೋರ್ಗೆ ಅಲ್ಲೆಲೂಯಾ. ದೇವರ ಮುಂದೆ ಅಳು. ಮನುಷ್ಯರ ಮುಂದೆ ಹತ್ತಿರ ನಿನ್ನ ನೋಡಿ ಗೇಲಿ ಮಾಡ್ತಾರೆ. ನೀನು ಅಳೋದು ನೋಡಿದ್ರೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ನಿನ್ನ ಕಣ್ಣೀರಿಗೆ ಬೆಲೆ ಇಲ್ಲ. ನೀನು ಎಲ್ಲಿ ಕಣ್ಣೀರು ಸುರಿಸ್ತಾ ಇದೆಯೋ ಆ ಜಾಗದಲ್ಲಿ ನಿನ್ನ ಕಣ್ಣೀರಿಗೆ ಬೆಲೆ ಇಲ್ಲ. ಆದರೆ ದೇವ್ರು ಹೇಳ್ತಾರೆ, ಉಪವಾಸ ಮಾಡೋ ಅನಿಸ್ತದೆ, ನೀನು ಅಳು, ನಿನಗೆ ಕಣ್ಣೀರಿನ ಉತ್ತರವನ್ನು ಕೊಡ್ತೀನಿ ಎಂಬುದಾಗಿ. ಹೇಳಿಜೋರ್ಗೆ ಅಲ್ಲೆಲೂಯಾ. ಹೆಚ್ಚಿಗೆಲ್ಲೂ ಗೋಡೆ ಕಡೆ ಮುಖ ಮಾಡಿ, ದೇವರೇ ನಾನು ಮಾಡಿದಂಥ ಕಾರ್ಯಗಳನ್ನು ನೆನೆಸ್ಕೊ ಅಂತೇಳಿ ಕಣ್ಣೀರಿಟ್ಟ. ಹೇಳಿಜೋರ್ಗೆ ಅಲ್ಲೆಲೂಯಾ. ಅದಕ್ಕೆ ದೇವ್ರು ಹೇಳಿದ ಮಾತು, ಈಗೋ ನಿನ್ನ ಕಣ್ಣೀರನ್ನು ಕಂಡಿದ್ದೇನೆ. ಕರಗಳ ತಟ್ಟನ ಜೋರಾಗಿ ಅಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ನಿನ್ನ ಕಣ್ಣೀರನ್ನು ಮನುಷ್ಯರು ನೋಡದೇ ಇರ್ಬೋದು. ಆಮೇನ್. ಅದೇ ದೇವರು ನಿನ್ನ ಕಣ್ಣೀರನ್ನು ನೋಡೋಕ್ಕೆ ಶಕ್ತನಾಗಿದ್ದಾನೆ. ದೇವ್ರು ಹೇಳ್ತಿದ್ದಾರೆ, ಅಳಿರಿ. ಕೆಲವರು ಬಂದು ಕಲ್ಲು ಹೃದಯ. ಹೇಳಿಜೋರ್ಗೆ ಅಲ್ಲೆಲೂಯಾ. ದೇವರು ನಮಗೆ ಮಾಡಿದಂಥ ತ್ಯಾಗವನ್ನು ಅಲ್ಪವಾಗಿ ತಿಳ್ಕೊಂಡಿದ್ದಾರೆ. ಯಾಕೆ ಯೇಸು ಕ್ರಿಸ್ತ ಬಂದಿದ್ದಾರೆ, ಯಾಕೆ ನಾನು ಆರಿಸ್ಕೊಂಡಿದ್ದಾರೆ ಎಂಬುದಾಗಿ ತಿಳಿಯದಂತೆ ಇದ್ದಾರೆ. ಅದಕ್ಕೆ ಅಷ್ಟೇ ಅನೇಕ ಕ್ರೈಸ್ತರು ಇದ್ದಾರೆ. ಹೇಳಿಜೋರ್ಗೆ ಅಲ್ಲೆಲೂಯಾ. ಹೆಚ್ಚಾಗಿ ಅರ್ಥ ಆಗಿದೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಉಪವಾಸ ಮಾಡಿರಿ, ಅಳಿರಿ, ಆಮೇಲೆ ಗೋಳಾಡಿರಿ ಎಂಬುದಾಗಿ ಹೇಳ್ತದೆ. ಆಮೇಲೆ ನೋಡಿ 13ನೇ ವಾಕ್ಯ. ಇದು ನಿಜವಾಗ್ಲೂ ಈ ವಾಕ್ಯ ಓದುವಾಗ ನನಗೆ ಬಹಳ ಒಂದು ಭಯ ಉಂಟಾಯಿತು. ಹೇಳಿಜೋರ್ಗೆ ಆ ವಾಕ್ಯ ಓದ್ರಿ. 13ನೇ ವಾಕ್ಯ. ಪ್ರೈಸ್ ದಿ ಲಾರ್ಡ್. ಹೇಳಿಜೋರ್ಗೆ ಅಲ್ಲೆಲೂಯಾ. ಎಲ್ಲರೂ ಕೈಗಳ್ತೀನಿ ಅಲ್ಲೆಲೂಯಾ. ನಿಮ್ಮ ಬಟ್ಟೆಗಳನ್ನೆಲ್ಲ ಏನಂತೆ, ಹೃದಯಗಳನ್ನು ಹರ್ಕೊಳ್ರಿ. ಹೃದಯದಲ್ಲಿ ಪಾಪ ಇದೆ, ಹರಿ. ಸೋಮಾರಿತನ ಇದೆ, ಹರಿ. ಮೂಢನಂಬಿಕೆ ಇದೆ, ಹರಿ. ಅಹಂಕಾರ, ಗರ್ವ ಇದೆ, ಹರಿ. ನಾನು ಎಂಬತಕ್ಕಂಥ ನಾನತ್ವ ಇದೆ, ಹರಿ. ದ್ವೇಷ, ಹೊಟ್ಟೆ ಕಿಚ್ಚು, ದ್ರೋಹ, ಪಾಪಗಳು, ಇಚ್ಛೆಗಳು, ಹರಿ. ಬಟ್ಟೆ ಹರಿದು ಪ್ರಯೋಜನ ಇಲ್ಲ. ನೀನು ನೆತ್ತಿ ಮೇಲೆ ನೀನು ವಿಭೂತಿ ಇಟ್ಟು ಏನಿಲ್ಲ, ಅದು ವಿಭೂತಿ ಅಲ್ಲ, ಅದೇನೋ ಬೂದಿ, ಸಾಂಬಲ್ ಬೂದನ್ ಟೈಮಲ್ಲಿ ಅದಿಟ್ಟು ಪ್ರಯೋಜನ ಇಲ್ಲ. ನಿನ್ನ ಬಟ್ಟೆನಲ್ಲ, ನಿನ್ನ ಹೃದಯವನ್ನು ಹರಿ ಎಂಬುದಾಗಿ ದೇವರು ಹೇಳ್ತಾರೆ. ಅದು ಮನಪೂರ್ವಕವಾಗಿ ತಿರುಕೋ ಅಂತ ಹೇಳ್ತಾರೆ. ನೋಡ್ರಿ, ಎಷ್ಟೊಂದು ದುಃಖವಾದಂಥ ಒಂದು ವಿಷಯ. ಯೋವೇಲ್ ಪ್ರವಾದಿಗೆ ದೇವರು ಹೇಳ್ತಿದ್ರೆ, ನನ್ನ ಜನರಿಗೆ ನೀನು ಈ ಥರ ಹೇಳು, ನಾನು ಹೇಳಿದೆ ಅಂತೇಳು, ನಿಮ್ಮ ಬಟ್ಟೆಗಳನ್ನು ಹೃದಯವನ್ನು ಹರಿದುಕೊಳ್ಳ್ರಿ ಎಂಬುದಾಗಿ, ಮನಪೂರ್ವಕವಾಗಿ ತಿರುಗಿಕೊಳ್ಳ್ರಿ ಎಂಬುದಾಗಿ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಹೇಳಿಜೋರ್ಗೆ ಅಲ್ಲೆಲೂಯಾ. ಇವತ್ತೊಂದು ತೀರ್ಮಾನ ತಗೊಳ್ಳೋಣ. ದೇವರು, ನಾನು ಮನಪೂರ್ವಕವಾಗಿ ಬಲವಂತಕ್ಕೋಸ್ಕರ ನಾನು ಸಭೆಗೆ ಬಂದಿದ್ದೀನ, ಬಲವಂತಕ್ಕೋಸ್ಕರ ನಾನು ಆರಾಧನೆ ಮಾಡ್ತಾ ಇದ್ದೀನ, ನನ್ನ ತಂದೆ ನನ್ನ ತಾಯಿ ಬಂದರೆ ನನಗೆ ಫೋರ್ಸ್ ಮಾಡ್ತಾ ಇದ್ದಾರೆ, ಮನಪೂರ್ವಕವಾಗಿ. ಅದಕ್ಕೆ ಒಬ್ಬ ಪ್ರಶ್ನೆ ಕೇಳಿದೆ ಯೇಸು ಕ್ರಿಸ್ತ ಹತ್ರ, ಯಾವುದು ದೊಡ್ಡ ಆಜ್ಞೆ ಅಂತೇಳಿ. ಚೆನ್ನಾಗಿ ಕೇಳಿಸ್ಕೊಳ್ಳಿ. ಹೇಳಿಜೋರ್ಗೆ ಅಲ್ಲೆಲೂಯಾ. ಅದಕ್ಕೆ ಯೇಸು ಹೇಳಿದೇನು, ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಬುದ್ಧಿಯಿಂದ. ದೇವರು ಇಷ್ಟಪಡೋದು ಅದೇ, ಆಸ್ತಿನಲ್ಲ, ಅಂತಸ್ತನಲ್ಲ. ಹೇಳಿಜೋರ್ಗೆ ಅಲ್ಲೆಲೂಯಾ. ಇನ್ನು ಪೂರ್ಣ ಹೃದಯವನ್ನು. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾ ಇದ್ದಾರೆ, ದೇವರು ಹೇಳ್ತಾ ಇದ್ದಾರೆ, ತನ್ನ ಜನರನ್ನು ನೋಡಿ ಅವ್ರು ಮಾಡ್ತಕ್ಕಂಥ ಪ್ರಾರ್ಥನೆ, ಉಪವಾಸಗಳು ವ್ಯರ್ಥ, ಕಣ್ಣೀರು ವ್ಯರ್ಥ. ಯಾಕೆಂದರೆ ದೇವರ ಭಯ ಇಲ್ಲ. ಇವಾಗಲಾದರೂ ತಿರ್ಕೊಳ್ರಿ ಮನಪೂರ್ವಕವಾಗಿ, ಬಟ್ಟೆಗಳನ್ನೆಲ್ಲ ಹೃದಯವನ್ನು ಹರಿರಿ ಎಂಬುದಾಗಿ. ಹೇಳಿಜೋರ್ಗೆ ಅಲ್ಲೆಲೂಯಾ. ಒಂದು ವೇಳೆ ಅನೇಕ ತ್ಯಾಗಗಳನ್ನು ನಾವು ಮಾಡ್ಬೋದಾದರೆ, ದೇವರು ಇಷ್ಟಪಡ್ತಕ್ಕಂಥ ಕಾರ್ಯಗಳನ್ನು ನಮ್ಮ ಹೃದಯವನ್ನು ದೇವರ ಮುಂದೆ ಇಟ್ಟು, ದೇವರೇ ನನ್ನ ಹೃದಯದಲ್ಲಿ ನಿನ್ನ ಪ್ರಸನ್ನತೆಯನ್ನು ಅನುಭವಿಸೋಕ್ಕಾಗದಿರ್ತಕ್ಕಂಥ ಏನಿದ್ರೆ ಅದನ್ನ ಹರಿಯಪ್ಪ,
ಹೇಳಿ ಜೋರ್ಗೆ ಹಲ್ಲೆಲೂಯಾ. ಆಗ ಪರಿಪೂರ್ಣವಾಗಿ ನಾನು ನಿನ್ನ ತಿಳ್ಕೊಂಡು ನಿನ್ನೊಂದಿಗೆ ನಾನು ಜೀವಿಸಬೇಕೆಂಬುದಾಗಿ. ಆಮೇನ್. ನೋಡ್ರಿ, ಆ ರೀತಿ ಮಾಡುವಾಗ ಏನಾಗುತ್ತೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ, ಆತನು ದಯೆಯು ಕನಿಕರವು ದೀರ್ಘಶಾಂತಿಯು ಮಹಾಕೃಪೆ ಉಳ್ಳವನಾಗಿ ಮಾಡಬೇಕೆಂದ ಕೇಡಿಗೆ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ನೋಡ್ರಿ, ಕೇಡು ಅಂತ ಹೇಳಿದ್ರೆ ನನಗೆ ಈ ವಾಕ್ಯ ನೆನಪಾಗ್ತಾ ಇದೆ. ಕಡೆ ದಿನಗಳಲ್ಲಿ ಕರ್ತನ ಹೆಸರನ್ನು ಹೇಳಿಕೊಳ್ಳುವಂತೆ ಎಲ್ಲರಿಗೆ ರಕ್ಷಣೆ ಉಂಟಾಗ್ತದೆ. ಹೇಳಿ ಜೋರ್ಗೆ ಹಲ್ಲೆಲೂಯಾ. ನ್ಯಾಯ ತೀರ್ಪಿನ ದಿನದಲ್ಲಿ ಆತನ ಜನರಿಗೋಸ್ಕರ ದೇವರ ವಾಕ್ಯ ಹೇಳ್ತಾ ಇದೆ, ಆತನ ಬೇಡುವುದಾದರೆ ಆ ಕಡೆ ದಿನಗಳ ಹಿಂಸೆಯನ್ನು ಕಡಿಮೆ ಮಾಡ್ತೀನಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹೇಳಿ ಜೋರ್ಗೆ ಹಲ್ಲೆಲೂಯಾ. ಸೊ ಹಾಗಾದರೆ ಈ ಲೋಕದ ರಕ್ಷಣೆಗೆ, ಜನರ ರಕ್ಷಣೆಗೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಆಮೇನ್. ಆಮೇಲೆ ಅದು ಮಾತ್ರ ಅಲ್ಲ, ಕಡೆದ ನಾನು ಓದಿ ಮುಗಿಸ್ತೇನೆ. ಆತನು ಒಂದು ವೇಳೆ, 14ನೇ ವಾಕ್ಯ ಓದ್ರಿ, 14ನೇ ವಾಕ್ಯ ಓದಿ ಯಾರಾದರೂ. ಆತನು ಒಂದು ವೇಳೆ ಪಶ್ಚಾತ್ತಾಪ ಪಟ್ಟು ಹಿಂದಿರುಗಿ ಪ್ರೈಸ್ ಲಾರ್ಡ್. ಕರಗಳ ದೊಡ್ಡ ಜೋರಾಗಿ ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ತಮಿಳಲ್ಲಿ ಯಾರನ್ನ ಸರಿ ಓದಿ ಅಂತ ಮುಗಿಸ್ತೀನಿ. ஒருவேளை இவர் திரும்பி ಪ್ರೈಸ್ ದ ಲಾರ್ಡ್. ದೇವರು ಯಾಕೆ ಈ ಥರ ಮನ ತಿರುಗು, ಗೋಳಾಡು, ಉಪವಾಸ ಮಾಡು, ನಿನ್ನ ಹೃದಯವನ್ನು ಅರಿ ಅಂತ ಹೇಳ್ತಾರೆ ಅಂದರೆ ನಿನ್ನ ಆಶೀರ್ವಾದ ಮಾಡೋದಕ್ಕೆ. ಕರಗಳ ತಟ್ಟನ್ನು ನಂಬುವಂಥವ್ರಿಗೆ, ನಂಬಿಕೆ ಉಳ್ಳವರು ಕರಗಳ ತಟ್ಟಿ. ನಿನ್ನನ್ನು ಆಶೀರ್ವಾದ ಮಾಡೋದಕ್ಕೋಸ್ಕರ ನಿನ್ನನ್ನು ಹಿಂಸೆ ಪಡಿಸೋದಕ್ಕಲ್ಲ, ನಿನ್ನನ್ನು ಹಿಂಸೆ ಪಡಿಸಿ ಸಂತೋಷ ಪಡಿಸುವಂಥ ದೇವರು ಅವರಲ್ಲ. ಈ ಜನಕ್ಕೆ ಅರ್ಥ ಆಗ್ತಾ ಇದೆ? ಹೇಳಿ ಜೋರ್ಗೆ ಹಲ್ಲೆಲೂಯಾ. ದೇವ್ರ ಈ ಥರ ಏನು ಕೇಳ್ತಾರೆ ಅಂದರೆ ನಿನ್ನ ಆಶೀರ್ವಾದಕ್ಕೋಸ್ಕರವೇ ನಾನು ಹೇಳ್ತಾ ಇದ್ದೀನಪ್ಪ. ಯಾಕಂದರೆ ನಮ್ಮ ಅಕ್ರಮಗಳು, ನಮ್ಮ ದೋಷಗಳು ಅಷ್ಟಿದೆ. ನಮ್ಮ ಅಕ್ರಮಗಳು, ದೋಷಗಳು ಎಷ್ಟು ಗೊತ್ತಾ? ಒಬ್ಬ ಉತ್ತಮನನ್ನು ಬಲಿ ಕೊಟ್ಟು ಬಿಡ್ತು ಯೇಸು ಕ್ರಿಸ್ತನನ್ನು. ಹೇಳಿ ಜೋರ್ಗೆ ಹಲ್ಲೆಲೂಯಾ. ನನ್ನ ಪಾಪ ಒಬ್ಬ ನೀತಿವಂತನನ್ನು ಬಲಿ ಕೊಟ್ಟು ಬಿಡ್ತು. ಎಲ್ಲಿದೆ ನನಗೆ ಭಯ? ಹೇಳಿ ಜೋರ್ಗೆ ಹಲ್ಲೆಲೂಯಾ. ಪಶ್ಚಾತ್ತಾಪ ಪಟ್ಟು, ದೇವರು ಪಶ್ಚಾತ್ತಾಪ ಪಡುವಂಥ ದೇವರು. ಅಯ್ಯೋ ನನ್ನ ಮಗನಿಗೆ ಈ ಥರ ಕಷ್ಟ ಆಗೋಯ್ತಲ್ಲ, ಈ ಥರ ದಂಡಿಸ್ಬಿಟ್ನಲ್ಲ ಅಂತೇಳಿ ಪಶ್ಚಾತ್ತಾಪ ಪಡುವಂಥ ದೇವರು. ಆದಿಯಲ್ಲಿ ಕೂಡ ಒಂದು ಸತಿ ಪಶ್ಚಾತ್ತಾಪ ಪಟ್ಟರು. ಎಷ್ಟು ಜನಕ್ಕೆ ನೆನಪಿದೆ? ಆದಿನಲ್ಲಿ ಬಂದು ಜಲಪ್ರಳಯ ಬಂದು ಫುಲ್ಲು ಭೂಮಿನ ಅಳಿಸಿದ ಮೇಲೆ ಏನು ಮಾಡಿದ್ರಂತೆ ದೇವರು? ಮನಸ್ತಾಪ ಪಟ್ಟರು. ಕರಗಳ ತಟ್ಟ ಜೋರು. ಎಂಥ ಒಳ್ಳೆ ದೇವರು ನೋಡ್ರಿ. ಪ್ರೈಸ್ ಹೇಳಿ. ಎಂಥ ಒಳ್ಳೆ ದೇವರು ಏಸಯ್ಯ, ಎಂಥ ಒಳ್ಳೆ ದೇವರು ಏಸಯ್ಯ. ಚಿಂತೆ ಎಲ್ಲ ತೀರಿತಯ್ಯ ನಿನ ಸೇರಲು, ಎಂಥ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆ ಎಲ್ಲ ತೀರಿತಯ್ಯ ನಿನ ಸೇರಲು, ಎಂಥ ಒಳ್ಳೆ ದೇವರು ಏಸಯ್ಯ. ಘೋರ ಪಾಪಿಯಾದ ನಾನು ನಿನ್ನನ್ನು ದೂರ ಹೋದಾಗ, ಘೋರ ಪಾಪಿಯಾದ ನಾನು ನಿನ್ನ ಬಿಟ್ಟು ದೂರ ಹೋದಾಗ, ನನ್ನ ದೇವ ಎಂದೆಂದು ಬಿಡಲೇ ಇಲ್ಲ, ನನ್ನ ಎಂದು ಬಿಡಲೇ ಇಲ್ಲಯ್ಯ. ಎಂಥ ಒಳ್ಳೆ ದೇವರು ಏಸಯ್ಯ, ಎಂಥ ಒಳ್ಳೆ ದೇವರು ಏಸಯ್ಯ.